ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು 7ನೇ ತರಗತಿ ವಿಜ್ಞಾನ ವಿಷಯದ ಘಟಕ ಬೆಳಕು ಎಂಬ ಪಾಠದಲ್ಲಿನ ಚಟುವಟಿಕೆ 11.12 ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ. ಈ ಚಟುವಟಿಕೆಯ ಉದ್ದೇಶವನ್ನ ನಾವು ನೋಡೋದಾದ್ರೆ, 7 ಬಣ್ಣಗಳಿಂದ ಬೆಳಕು ಕೂಡಿದೆ ಎಂದು ತಿಳಿಯುವುದು. ಸೂರ್ಯನ ಬೆಳಕು 7 ಬಣ್ಣಗಳಿಂದ ಕೂಡಿದೆ ಎಂದು ತಿಳಿಯುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ. ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದ್ರೆ, 10 ಸೆಂಟಿಮೀಟರ್ ವ್ಯಾಸವಿರುವ ಒಂದು ವೃತ್ತಾಕಾರದ ರಟ್ಟಿನ ಚಕ್ರ, ಬಾಲ್ ಪೆನ್ ರಿಫಿಲ್, ಬಣ್ಣಗಳು, ನ್ಯೂಟನ್ ಚಕ್ರ. ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ. ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ನೋಡೋದಾದ್ರೆ, ಸುಮಾರು 10 ಸೆಂಟಿಮೀಟರ್ ವ್ಯಾಸವಿರುವ ಒಂದು ವೃತ್ತಾಕಾರದ ರಟ್ಟಿನ ಚಕ್ರವನ್ನು ನಾವು ತೆಗೆದುಕೊಳ್ಳಬೇಕು. ಈ ಚಕ್ರವನ್ನ ನಾವು 7 ಸಮಭಾಗಗಳಾಗಿ ವಿಭಜಿಸಬೇಕು. ನಂತರ ಚಿತ್ರ 15.31ರಲ್ಲಿ ತೋರಿಸಿರುವಂತೆ 7 ಸಮಭಾಗಗಳ ಮೇಲೆ ಕಾಮನ ಬಿಲ್ಲಿನ 7 ಬಣ್ಣಗಳನ್ನು ನಾವು ಹಚ್ಚಬೇಕು. ಇದಕ್ಕಾಗಿ ಚಿತ್ರ 11.31 ಗಮನಿಸಿ ಇಲ್ಲಿರುವಂತೆ ನಾವು ಚಟುವಟಿಕೆಯನ್ನ ಮಾಡಬೇಕು. ಚಕ್ರದ ಮಧ್ಯಭಾಗದಲ್ಲಿ ರಂಧ್ರವೊಂದನ್ನ ಮಾಡಬೇಕು. ಒಂದು ಬಾಲ್ ಪೆನ್ ರಿಫಿಲ್ ನ ತುದಿಯಲ್ಲಿ ಚಕ್ರವನ್ನ ಸಡಿಲವಾಗಿ ನಾವು ಜೋಡಿಸಬೇಕು. ಚಕ್ರವು ಮುಕ್ತವಾಗಿ ತಿರುಗುವುದನ್ನು ನಾವು ಖಚಿತಪಡಿಸಿಕೊಳ್ಳಬೇಕು. ಇದಕ್ಕಾಗಿ ಚಿತ್ರ 15.31 ಗಮನಿಸಬೇಕು. ಈ ಚಿತ್ರವನ್ನ ಗಮನಿಸಿ. ಈ ಚಕ್ರವನ್ನು ನಾವು ಹಗಲಿನ ಬೆಳಕಿನಲ್ಲಿ ತಿರುಗಿಸಬೇಕು. ಚಕ್ರವು ಜೋರಾಗಿ ತಿರುಗಿದಂತೆ ಎಲ್ಲಾ ಬಣ್ಣಗಳು ಒಂದಾಗಿ ಮಿಶ್ರಣಗೊಂಡು ಚಕ್ರವು ಬಿಳಿ ಬಣ್ಣದಂತೆ ಕಾಣಿಸುತ್ತದೆ. ಚಿತ್ರ 15.31 ಗಮನಿಸಿ. ಇಲ್ಲಿ ಚಕ್ರ ತಿರುಗಿದಾಗ, ಜೋರಾಗಿ ತಿರುಗಿದಾಗ ಅದರಲ್ಲಿನ ಬಣ್ಣಗಳು ಒಂದಾಗಿ ಬಿಳಿ ಬಣ್ಣ ಕಾಣುತ್ತಿರುವುದು. ಈ ಚಕ್ರವನ್ನೇ ನಾವು ನ್ಯೂಟನ್ ಚಕ್ರ ಎಂದು ಕರೆಯುತ್ತೇವೆ. ಚಟುವಟಿಕೆಯನ್ನು ನಾವೀಗ ನೋಡೋಣ. ಇಲ್ಲಿ ಬಣ್ಣ ಬಳಿದಿರುವ ರಟ್ಟನ್ನ ತೆಗೆದುಕೊಂಡಿದ್ದೀವಿ. ರಂಧ್ರವನ್ನ ಮಧ್ಯಭಾಗದಲ್ಲಿ ಮಾಡಿದ್ದೀವಿ. ಅದರಲ್ಲಿ ಬಾಲ್ ಪೆನ್ನ ರಿಫಿಲ್ ನ ತುದಿಯ ಮೇಲ್ಭಾಗವನ್ನ ಸೇರಿಸ್ತಾ ಇದ್ದೀವಿ. ಚಕ್ರವನ್ನ ತಿರುಗಿಸಿದಾಗ ಬಿಳಿ ಬಣ್ಣದಂತೆ ಕಾಣುತ್ತದೆ. ಜೋರಾಗಿ ತಿರುಗಿಸಿದಷ್ಟು ಇದರ ಸ್ಪಷ್ಟತೆ ಹೆಚ್ಚಾಗುತ್ತದೆ. ನ್ಯೂಟನ್ ಚಕ್ರ ಬಳಸಿ ಈ ಚಟುವಟಿಕೆಯನ್ನು ನಾವು ಮಾಡೋಣ. ಇದು ನ್ಯೂಟನ್ ಚಕ್ರ. ನ್ಯೂಟನ್ ಚಕ್ರ ತಿರುಗಿದಾಗ 7 ಬಣ್ಣಗಳು ಒಂದಾಗಿ ಬಿಳಿ ಬಣ್ಣ ಕಾಣುತ್ತಿರುವುದನ್ನ ಗಮನಿಸಬಹುದು. ಇಲ್ಲಿ ಬಿಳಿ ಬಣ್ಣ ಕಾಣುತ್ತಿರುವುದನ್ನ ಗಮನಿಸಿ. ಆತ್ಮೀಯರೇ, ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ ನಾನು ಮೋಹನ್ ಬಾಬು BS, ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ, ಮುದ್ದೇಬಿಹಾಳ ತಾಲೂಕು, ವಿಜಯಪುರ ಜಿಲ್ಲೆ. ಧನ್ಯವಾದಗಳು.